ಚುನಾವಣೆ ಆದಮೇಲೆ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಇಡೀ ದೇಶ ಇವತ್ತು ನರೇಂದ್ರ ಮೋದಿಯವರದು ಬಿಜೆಪಿಯ ಸಾಧನೆ ಇಡೀ ದೇಶ ಏನು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಮೇರಿಕಾದ ಅಧ್ಯಕ್ಷ ಕೂಡ ವಿಶ್ ಮಾಡಿದ್ದಾರೆ ನರೇಂದ್ರ ಮೋದಿಯವರಿಗೆ. ಈ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ವಿಶೇಷ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಬೆಂಗಳೂರಿನ ಜನತೆಯ ಪರವಾಗಿ ನರೇಂದ್ರ ಮೋದಿಯವರಿಗೆ ವೆಸ್ಟ್ ಬೆಂಗಾಲ್ ಸುಮಾರು 75 ವರ್ಷ ಆದಮೇಲೆ ಮೊದಲ ಬಾರಿಗೆ ಬಿಜೆಪಿ ವೆಸ್ಟ್ ಬೆಂಗಾಲಲ್ಲಿ ಸರ್ಕಾರ ಮಾಡ್ತಾ ಇದೆ. ಅದೊಂದು ಬಿಜೆಪಿಗೆ ಗರಿ ಮೂಡುವಂಥ ಒಂದು ಕೀರ್ತಿ ತರ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಬೆಳಗ್ಗೆ 9 ಗಂಟೆಗೆ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ HAL ಏರ್ಪೋರ್ಟ್ಗೆ. ಆ ಸಂದರ್ಭದಲ್ಲಿ ಅವ್ರಿಗೆ ಬೆಂಗಳೂರು ಜನತೆ ಪರವಾಗಿ ನಾವು ಅವ್ರಿಗೆ ಗೌರವ ಅರ್ಪಣೆಯನ್ನು ಮಾಡ್ತೀರಿ. ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಬೆಂಗಳೂರಿನ HAL ಏರ್ಪೋರ್ಟ್ ಮುಂಭಾಗದಲ್ಲಿ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡೋರಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ನಮ್ಮ ಜೊತೆ ಇರ್ತಾರೆ. ಸೊ ನಾನೀಗಾಗಲೇ ರಾಜ್ಯದ ಅಧ್ಯಕ್ಷರ ಜೊತೆನೂ ಮಾತಾಡಿದ್ದೀನಿ. ರಾಜ್ಯದ ಅಧ್ಯಕ್ಷರು ಕೂಡ ಚಿತ್ರದುರ್ಗ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿಗೆ ಬರ್ತಾರೆ. ನಾವು ಆ ಕಾರ್ಯಕ್ರಮದಲ್ಲಿ ಇರ್ತೀರಿ. ಬೆಂಗಳೂರಿನ ಜನತೆಗೆ ಕುರಿತು ಭಾಷಣವನ್ನು ಮಾಡ್ತಾರೆ ಅವರು. ಸೊ ನಾನು ಬೆಂಗಳೂರಿನ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಮುಕ್ತ ಆಹ್ವಾನ ಇದೆ, ಯಾರು ಬೇಕಾದರೂ ಬರ್ಬೋದು. ಎಲ್ಲರೂ ಕೂಡ ಬನ್ನಿ, ಈ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ. ನಮ್ಮೆಲ್ಲ BJP ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಈ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. ನಾನು ಆ ಕಾರ್ಯಕ್ರಮದ ಇನ್ಚಾರ್ಜ್ ಇದ್ದೀನಿ. ಸೊ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ದೃಷ್ಟಿಯಿಂದ ಇವತ್ತು ಕೂಡ ನಾನು ಸಭೆ ಮಾಡಿದ್ದೀನಿ BJP ಆಫೀಸಲ್ಲಿ. ಯಶಸ್ವಿ ಆಗುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರದ ಸಚಿವರುಗಳು ಬರ್ತಾ ಇದ್ದಾರೆ. ಕೇಂದ್ರದ ಬೆಂಗಳೂರು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಚಿವರಿಗೂ ನಾನು ಹೇಳಿದ್ದೀನಿ. ನಮ್ಮ ರಾಧಾಮೋಹನ್ ಅವರು ಈಗ ಫೋನ್ ಮಾಡಿದರು, ಅವ್ರಿಗೂ ಬರಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀರಿ. ಈ ಸಭೆ ಯಶಸ್ವಿ ಆಗಬೇಕು. ಓಕೆ. ಬ್ಯಾಕ್ ಟು ಬ್ಯಾಕ್ ಇದೇ ಕಾರ್ಯಕ್ರಮ. ಒಂದು ಕಡೆ ಅಮಿತ್ ಶಾ 9 ಮೋದಿ ಅವರು 10 ಬರ್ತಿರೋದ್ರಿಂದ ಒಂದಷ್ಟು ಗೊಂದಲ ಅಥವಾ ಜನಸೇವೆ ಸಮಸ್ಯೆ ಆಗಿಲ್ಲ. ಇಲ್ಲ, ಅಲ್ಲಿ ಚಿತ್ರದುರ್ಗಕ್ಕೆ ಇಡೀ ರಾಜ್ಯದಿಂದ ಜನ ಬರ್ತಾರೆ. ಸೊ ಇದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿದೆ. ಸೊ 28 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 10 ವಿಧಾನಸಭಾ ಕ್ಷೇತ್ರ ಮಾತ್ರ ಈ ಕಾರ್ಯಕ್ರಮದಲ್ಲಿ ಹೆಚ್ಚು, ಎಲ್ಲ ಕಡೆಯಿಂದನೂ ಬರ್ತಾರೆ, ಆದರೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು ಒಂದು 10 ವಿಧಾನಸಭಾ ಕ್ಷೇತ್ರಗಳು ಮಾತ್ರ. ಉಳಿದಂಥ ಎಲ್ಲ ವಿಧಾನಸಭಾ ಕ್ಷೇತ್ರ, ಯಾರು ತುಮಕೂರು ರೋಡ್ಗೆ ಹತ್ರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವಿದೆ ಅವೆಲ್ಲನೂ ಕೂಡ ಚಿತ್ರದುರ್ಗಕ್ಕೆ ಹೋಗ್ತಾರೆ. ವಿಶೇಷವಾಗಿ ಯಲಹಂಕ ಇರ್ಬೋದು, ದಾಸರಹಳ್ಳಿ, RR ನಗರ, ಕಾಮಾಕ್ಷಿಪಾಳ್ಯ, ಈ ಥರದ್ದು ಯಾವ್ದಾವ್ದು ಏರಿಯಾಸ್ ಇದೆ ಅವರೆಲ್ಲ ಆ ಕಡೆ ಹೋಗ್ತಾರೆ. ಈ ಮೋದಿಯವರ ಕಾರ್ಯಕ್ರಮಕ್ಕೆ ಅಲ್ಲಿ ಜಾಗ ಎಷ್ಟಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೀರಿ. ಯಾವುದೇ ರೀತಿ ಸಮಸ್ಯೆಗಳಾಗದಂಗೆ ಕ್ರಮ ತೆಗೆದುಕೊಂಡಿದ್ದೀರಿ. ಇದೊಂದು ಬೈ ಎಲೆಕ್ಷನ್ನು. ಸಾಮಾನ್ಯವಾಗಿ ರೂಲಿಂಗ್ ಪಾರ್ಟಿ ಯಾವುದಿರುತ್ತೋ ಅದೇ ಗೆದ್ದಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇ ಗೆದ್ದಿದ್ದೀರಿ. ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಗೆದ್ದಿದ್ದಾರೆ. ಜನತಾದಳದ ಇದ್ದಾಗ ಜನತಾದಳ ಗೆದ್ದಿದ್ದಾರೆ. ಅದೇನಂತ ಇಡೀ ದೇಶ ಸುದ್ದಿ ಮಾಡುವಂಥ ಒಂದು ಏನು ವಿಚಾರ ಏನಲ್ಲ. ವೆಸ್ಟ್ ಬೆಂಗಾಲ್ ಗೆದ್ದಿರೋವಂಥದ್ದು, ಅಸ್ಸಾಂ ಗೆದ್ದಿರೋವಂಥದ್ದು, ಅದು ಗೆದ್ದಿರೋದು ದೊಡ್ಡ ವಿಕ್ಟ್ರಿ. ಅದು ಅದರಿಂದ ಈ ಬೈ ಎಲೆಕ್ಷನ್ಸ್ ನಡೀತಾ ಇರ್ತದೆ. ಇನ್ನು ಕರ್ನಾಟಕದಲ್ಲಿ ಇನ್ನೂ ಎಷ್ಟು ಬೈ ಎಲೆಕ್ಷನ್ಸ್ ಬರ್ತಾವೋ ಗೊತ್ತಿಲ್ಲ. ಈಗಾಗಲೇ ಭಾಳಷ್ಟು ಬೈ ಎಲೆಕ್ಷನ್ಸ್ ಬಂದೋಗಿದೆ. ಇನ್ನೂ ಬೈ ಎಲೆಕ್ಷನ್ಸ್ ಎಷ್ಟು ಬರ್ತಾವೋ ಗೊತ್ತಿಲ್ಲ. ಅದರಿಂದ ಬೈ ಎಲೆಕ್ಷನ್ಸ್ ಏನು ಮಾನದಂಡ ಏನು ಆಗಲ್ಲ.
ಹಂಗೆ ಮಾನದಂಡ ಹಂಗಿದ್ರೆ ನಮ್ಮ ಸರ್ಕಾರದಲ್ಲಿ 16 ಬೈ ಎಲೆಕ್ಷನ್ ನಡೀತು. 16ರಲ್ಲಿ 15 ನಾವೇ ಗೆದ್ರಿ. ಆಮೇಲೆ ನಮ್ಮ ಸರ್ಕಾರವೇ ಬರಲಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂತು. ಅದರಿಂದ ಅದೇನು ಮಾನದಂಡ ಏನಾಗಲ್ಲ. ಪಾರ್ಟಿ ಬೈ ಎಲೆಕ್ಷನಲ್ಲಿ ಏನು ಸರಿಯಾಗಿದೆ, ಏನು ತಪ್ಪಾಗಿದೆ ಅದನ್ನು ಪಾರ್ಟಿಯಲ್ಲಿ ವಿಮರ್ಶೆ ಮಾಡಿ ಅದನ್ನು ತಿದ್ದುಕೊಂಡು ಜನ ಕೊಟ್ಟಂಥ ತೀರ್ಪಿಗೆ ನಾವು ತಲೆಬಾಗ್ತೀವಿ. ತಮಿಳುನಾಡಿನಲ್ಲಿ ಸುವೇಂದು ಅಧಿಕಾರಿಯ ಆಪ್ತನನ್ನ ಹತ್ಯೆ ಮಾಡಿದ್ದಾರೆ. ಚುನಾವಣೆ ಮುಗಿದ ಬಳಿಕ ಗೆದ್ದ ಮೇಲೆ ಬಳಿಕವೂ ಕೂಡ ಈ ರೈವಲ್ರಿ ಮುಂದುವರಿತಾ ಇದೆ. ಮಮತಾ ಬ್ಯಾನರ್ಜಿ ಸಂವಿಧಾನಕ್ಕೆ ವಿರೋಧಿಯಾಗಿ ನಡ್ಕೊಂತ ಇದ್ದಾರೆ. ದೇಶದ ಇತಿಹಾಸದಲ್ಲೇ ಸ್ವತಂತ್ರ ಮುಖ್ಯಮಂತ್ರಿ ಮಾನ ಮರ್ಯಾದೆ ಇದ್ದರೆ ಇಮಿಡಿಯೇಟಾಗಿ ರಾಜೀನಾಮೆ ಕೊಡ್ತಾರೆ. ಈ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರೋರು ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸಂವಿಧಾನಕ್ಕೆ ಮಾಡಿದಂಥ ಅಗೌರವ. ಅವ್ರಿಗೆ ಇಶ್ಯೂ ಬೇಕಾಗಿದೆ. ಅಂದರೆ ನಾನು ವಜಾ ಮಾಡಿದ್ರೆ ನಾನು ಆ ಸಿಂಪತಿ ಫ್ಯಾಕ್ಟ್ರಲ್ಲಿ ನಾನು ಹೋಗ್ಬೇಕು. ಒಂದು ಪೊಲಿಟಿಕಲ್ ಇದಷ್ಟೇ. ಅವ್ರಿಗೆ ಆ ಅಮ್ಮನಿಗೆ, ಆ ತಾಯಿಗೆ ಕಾನೂನು ಕಟ್ಲೆ ಏನು ಗೊತ್ತಿಲ್ಲ. ಆ ಅಮ್ಮನಿಗೆ ಒಂಥರ ಫೆವಿಕೋಲ್ ಹಾಕೊಂಬಿಟ್ಟಿದ್ದಾರೆ. CM ಕುರ್ಚಿಗೆ ಫೆವಿಕೋಲ್ ಹಾಕೊಂಬಿಟ್ಟಿದ್ದಾರೆ. ಇನ್ಮೇಲೆ ಫೆವಿಕೋಲ್ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂದರೆ ಮಮತಾ ಬ್ಯಾನರ್ಜಿ ಅಂತ ಹಾಕೋಬೇಕು. ಇನ್ಮೇಲೆ ಫೆವಿಕೋಲ್ಗೆ ಅಂಟ್ಕೊಂಬಿಟ್ಟಿದ್ದಾರೆ. ಅಮ್ಮ ಚೇರ್ ಫೆವಿಕೋಲ್ ಹಾಕೊಂಡು ಕೂತ್ಬಿಟ್ಟಿದ್ದಾಳೆ. ಅಮ್ಮ ಚೇರ್ ಅಮ್ಮ ಬಿಟ್ಟು ಬಂದರೂ ಆ ಫೆವಿಕೋಲ್ ಅಂಟ್ಕೊಂಡಿರೋದು ಬಿಟ್ಟು ಬರಲ್ಲ. ಆ ಸ್ಥಿತಿ ಇದೆ ಆ ಅಮ್ಮನ ಪರಿಸ್ಥಿತಿ. ಆದ್ದರಿಂದ ಮಾನ ಮರ್ಯಾದೆ ಇರುವಂಥ ಯಾವುದೇ ಮುಖ್ಯಮಂತ್ರಿ, ಈಗ ತಮಿಳ್ನಾಡಲ್ಲಿ ಸ್ಟಾಲಿನು ರಾಜೀನಾಮೆ ಕೊಟ್ಟರು, ಗೌರವದಿಂದ ನಡ್ಕೊಂಡ್ರು. ಅಸ್ಸಾಂ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು, ಈಗ ಹೊಸ್ದಾಗಿ ಸ್ವೇರಿಂಗ್ ಮಾಡ್ತಾ ಇದ್ದಾರೆ. BJP ಅವಕಾಶ ಕೊಟ್ಟರೆ ಸ್ವೇರಿಂಗ್ ಮಾಡ್ತಾ ಇದ್ದಾರೆ. ಅದರಿಂದ ಒಂದು ಗೌರವ, ಆ ಸ್ಥಾನಕ್ಕೆ ಗೌರವ ನಡ್ಕೋಬೇಕು. ಆಯಮ್ಮನಿಗೆ ಅಲ್ಲಿ ಜಗಳ ಹಚ್ಚಬೇಕು, ಬೆಂಕಿ ಹಚ್ಚಬೇಕು. ಈಗ ಸುವೇಂದ್ರ ಅಧಿಕಾರಿ ಅವರ PAನ ಕೊಲೆ ಮಾಡಿರೋವಂಥದ್ದು ನೇರವಾಗಿ ತೃಣಮೂಲ ಕಾಂಗ್ರೆಸ್ಸಿನ ಕಾರ್ಯಕರ್ತರೆ. ಅಂದ್ರೆ ಅವ್ರಿಗೆ ಗಲಭೆ ಆಗಬೇಕು. ಗಲಭೆ ಆಗಿ ನಾನೇ ಈ ರಾಜ್ಯವನ್ನು ಕಂಟ್ರೋಲ್ ಮಾಡೋಕ್ಕೆ ನನ್ನ ಕೈಲಿ ಬಿಟ್ಟರೆ ಇನ್ಯಾರು ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ನೋದು ತೋರಿಸ್ಬೇಕು. ಪೊಲಿಟಿಕಲ್ ಗಿಮಿಕ್ ಮಾಡಬೇಕು, ಚಲಾವಣೆಯಲ್ಲಿರಬೇಕು. ಸೋತ್ ಮನೆ ಸೇರಿದ್ರು ಅಂತ ಆಗಬಾರ್ದು, ಚಲಾವಣೆಯಲ್ಲಿರಬೇಕು. ಏನಾದರೂ ಒಂದು ಗಿಮಿಕ್ಕು ಮಾಡಿ ಚಲಾವಣೆಯಲ್ಲಿರಬೇಕು ಅಂತ ಮಾಡ್ತಾ ಇರೋವಂಥ ಒಂದು ನಾಟಕ ಇದಷ್ಟೇ. ಇದರಲ್ಲಿ ಏನೂ ಇಲ್ಲ. ಕಾನೂನು ಪ್ರಕಾರ 7ನೇ ತಾರೀಕು ಆದಮೇಲೆ ಎಂಟೈರ್ ಡಿಸಾಲ್ವ್ ಆಗ್ತದೆ. ಅಸೆಂಬ್ಲಿನೇ ಡಿಸಾಲ್ವ್ ಆದಮೇಲೆ ಈ ಅಮ್ಮ ಗೆದ್ದೂ ಇಲ್ಲ, ಸೋತ್ ಹೋಗಿದ್ದಾರೆ. ಈ ಅಮ್ಮ MLAನೂ ಇರಲ್ಲ, ಮತ್ತೆ ಕ್ಲೈಮೇ ಮಾಡೋ ಬರಲ್ಲ. ನಾಟಕ ಅಷ್ಟೇ. ನಾನು ರಾಜೀನಾಮೆ ಕೊಡಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ. ಡಿಸಾಲ್ವ್ ಆದಮೇಲೆ ಎಲ್ಲ ಎವ್ರಿಥಿಂಗ್ ಇಸ್ ಗಾನ್. ಆ ಅಮ್ಮನ ಅಧಿಕಾರನೂ ಗಾನ್. ಅಲ್ಲಿವರೆಗೂ ಇನ್ನು 7ನೇ ತಾರೀಕು ಇವತ್ತೇ ಅಲ್ವಾ, ಇವತ್ತವರೆಗೂ ಏನೇನು ನಾಟಕ ಆಡಬೇಕು ಆ ನಾಟಕ ಆಡ್ತಾವ್ರೆ. ಅದರಿಂದ ಈಗಾಗಲೇ ಯಾರ್ಯಾರು ಕಾನೂನು ತಜ್ಞ ಅನಾಲಿಸಿಸ್ ಮಾಡಿದ್ದಾರೆ, ಎಲ್ಲರೂ ಚೀಮಾರಿ ಹಾಕಿದ್ದಾರೆ. ಅಮ್ಮನಿಗೆ ಒಂಥರ ಫೆವಿಕೋಲ್ ಅಂಟಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. 15 ವರ್ಷ ಇದ್ದಿದ್ದು ಅಂಟಿಸ್ಕೊಂಡಿದ್ದು ಇವಾಗ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ. ಅಮ್ಮನಿಗೆ ಅಧಿಕಾರದ ದುರಾಸೆ, ಅಧಿಕಾರದ ಮದ, ನಾನೇ ಇರಬೇಕು, ನಾನೇ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ಭಾವನೆಯಿಂದ ಆ ಅಮ್ಮ ನಡ್ಕೊಂಡು ಹೋಗುತ್ತೆ. ಇಡೀ ದೇಶದ ಜನ ನೋಡ್ತಾ ಇದ್ದಾರೆ, ಇಡೀ ದೇಶದ ಜನ ಚೀಮಾರಿ ಆಗ್ತಾ ಇದ್ದಾರೆ. ಇಂಥ ಒಬ್ಬ 15 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ, ಅಷ್ಟಿದ್ರು ಕಾಮನ್ ಸೆನ್ಸ್ ಇಲ್ಲ. ಈ ಅಮ್ಮ ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ಕಮ್ಯುನಿಸ್ಟ್ ಅವ್ರು ಇದ್ರಲ್ಲ, ಅವರು ಹಂಗೆ ಏನ್ಬಿಟ್ಟಿದ್ರೆ. ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಇದ್ದಿದ್ದು ಅವಾಗ ಜ್ಯೋತಿ ಭಟ್ಟಾಚಾರ್ಯ ಇದ್ದಿದ್ದು, ಬುದ್ಧದೇವ ಭಟ್ಟಾಚಾರ್ಯ. ಅವರು ನಾನು ಬಿಟ್ಟೋಗಲ್ಲ ಅಂತ ಹಂಗೆ ಕೂತಿದ್ರೆ ನಿನ್ ಕತೆ ಏನಿರೋದು? ಅವಾಗ ತಕ 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 ಅಂತ ಕುಣಿತಾ ಇದ್ದೆ, ಡ್ಯಾನ್ಸ್ ಮಾಡ್ಕೊಂಡು. ಅಧಿಕಾರ ಕೊಡಿ 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 ಅಂತ ಕುಣಿತಾ ಇದ್ದೆಲ್ಲಮ್ಮ ತಾಯಿ. ಅವಾಗ ಅವ್ರು ಹಂಗೆ ಅಂದ್ಬಿಟ್ಟಿದ್ರೆ ನಾನು ಕೊಡಲ್ಲ ಅಂದಿದ್ರೆ ನೀನ್ ಹೆಂಗೆ ಬರ್ತಾ ಇದ್ದೆ ಅಧಿಕಾರಕ್ಕೆ? ನೀನಾದ್ರೂ 15 ವರ್ಷ ರಾಜಭಾರ ಮಾಡಿಸಿದ್ಯಾ. ಅವ್ರು 30 ವರ್ಷ ಫೆವಿಕೋಲ್ ಹಾಕೊಂಡು ಕೂತಿದ್ರು. ಆ ಫೆವಿಕೋಲ್ನೇ ಜನ ಕಿತ್ತಾಕಿದ್ರು. ಇನ್ನು ಈ ಫೆವಿಕೋಲ್ ಬಿಡ್ತಾರಾ? ಕಿತ್ತಾಕ್ತಾರೆ ಇದನ್ನು ಕೂಡ. ಅದರಿಂದ
ಗೌರವಯುತವಾಗಿ ಆ ಸ್ಥಾನದಲ್ಲಿ ಕೂತಿದ್ದವ್ರು ಗೌರವಯುತವಾಗಿ ನಡ್ಕೊಬೇಕಾಯ್ತು. ಇಡೀ ದೇಶ ಜನ ಅಚ್ಚಿಮಾರಿ ಆಗ್ತಾ ಇದ್ದಾರೆ ಅವರ ನಡೆಯನ್ನು ನೋಡಿ. ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಸಂವಿಧಾನ ಪ್ರಕಾರ ಕೋರ್ಟ್ಗೆ ಹೋಗ್ಲಿ, ಅಲ್ಲಿ ಏನು ತಪ್ಪಾಗಿದೆ ಅಂತ ವಿಮರ್ಶೆ ಮಾಡಲಿ. ಈಗ ನಾವು ಜೀವರಾಜ್ ಕಾಂಗ್ರೆಸ್ ಅವರು ಗೆದ್ದುಬಿಟ್ಟಿದ್ರಲ್ಲ, 3 ವರ್ಷ ಇದ್ರಪ್ಪ, ನಾವು ಫೈಟ್ ಮಾಡಿದ್ರಿ. ಈಗ ಜೀವರಾಜ್ದು ಮತ್ತೆ ಶಾಸಕತನ ದೊರೆತಿದೆ, ಕಾನೂನು ಪ್ರಕಾರ ಫೈಟ್ ಮಾಡಬೇಕು. ಅದು ಬಿಟ್ಬಿಟ್ಟು ದೌರ್ಜನ್ಯ, ರೌಡಿಸಮ್ಮು, ಕೊಲೆಗಳು ಮಾಡಿಸೋವಂಥದ್ದು, ಅಧಿಕಾರ ಹೋದ್ರೂ ಕೊಲೆ ಮಾಡೋವಂಥ ಹೀನ ಕಾರ್ಯವನ್ನು ಅಲ್ಲಿನ ತೃಣಮೂಲ ಕಾಂಗ್ರೆಸ್ ಮಾಡ್ತಾ ಇದೆ. ಇದರಿಂದ ಜನಕ್ಕೆ ಅರ್ಥ ಆಗಿದೆ, ತೃಣಮೂಲ ಕಾಂಗ್ರೆಸ್ನ ನಿಜ ಬಣ್ಣ ಬಯಲಾಗಿದೆ.